ಮೊದಲು ಚೇತರಿಸಿಕೊಂಡದ್ದು ಹಿಮವಂತನಲ್ಲ, ಪ್ರಾರ್ಥನಾ. ಹೆಣ್ಣಿನ ದೇಹವೇ ಹಾಗೆ, ಬೇಗ ಕರಗುತ್ತದೆ, ಅಷ್ಟೇ ಬೇಗ ಸಾಂದ್ರಗೊಳ್ಳುತ್ತದೆ. ದೇಹದ ಬಗ್ಗೆ ಎಚ್ಚರ ವಹಿಸುವುದು ಹೆಣ್ಣಿಗೆ ಜನ್ಮತಃ ಬಂದ ವಿದ್ಯೆ. ಅದಕ್ಕಲ್ಲವೇ ಅಲ್ಲ ಪ್ರಾರ್ಥನಾ ಚೇತರಿಸಿಕೊಂಡದ್ದು. ಅವಳಿಗೆ ಹಿಮವಂತನಿಗಿಂತ ಹೆಚ್ಚು ಗೊತ್ತು ದೇಹಗಳ ಬಗ್ಗೆ. ಡಾಕ್ಟರ್ ಆಗುವ ಹುಡುಗಿಗೆ ಗೊತ್ತಿರುವಂತಹ ಸಂಗತಿಗಳೇನಲ್ಲ. ಅವಳಿಗೆ ಕಾಮ ಗೊತ್ತು, ಪ್ರೇಮ ಗೊತ್ತಿರಲಿಲ್ಲ, ರಾತ್ರಿಗಳೆಂದರೆ ಏನೂಂತ ಗೊತ್ತು, ಬೆಳದಿಂಗಳ ಅನುಭೂತಿಯಿರಲಿಲ್ಲ. ಹಿಮವಂತ ಅಂದುಕೊಂಡಷ್ಟು ಮುಗೈಯಲ್ಲ ಪ್ರಾರ್ಥನಾ, ಅದಕ್ಕೆ ಬೇಗ ಚೇತರಿಸಿಕೊಂಡಳು. ಟೆರೇಸಿನ ಮೇಲಕ್ಕೆ ಹತ್ತಿ ನಿಂತ ಕ್ಷಣದಲ್ಲೇ ಅಪ್ರಯತ್ನಪೂರ್ವಕವಾಗಿ ಒಂದಕ್ಕೊಂದು ತಾಕಿ ನಿಂತು ಸ್ಥಿರಗೊಂಡು ಬಿಟ್ಟ ದೇಹಗಳ ಪೈಕಿ ಮೊದಲು ಕದಲಿ ಬೇರೆಯಾದದ್ದೇ ಪ್ರಾರ್ಥನಾಳ ದೇಹ. ಅವನು ಮಾತ್ರ ಹಾಗೆ ನಿಂತಿದ್ದ. ಆಕಾಶದಲ್ಲಿ ದೇವತೆಗಳು ಸುರಿಯುತ್ತಿರುವ ಅಮೃತಧಾರೆಗೆ ಮೈಯೊಡ್ಡಿದ್ದಾನೇನೋ ಎಂಬಂತೆ. ಹಿಮವಂತನ ಕಣ್ಣುಗಳು ಅರ್ಧ ನಿಮೀಲಿತವಾಗಿದ್ದವು. ಅವುಗಳಲ್ಲಿ ಆವೇಶವಿರಲಿಲ್ಲ, ಆಲೋಚನೆಯಿತ್ತು. ಅಪ್ಪುಗೆ ಎಂದರೆ, ಸ್ಪರ್ಶವೆಂದರೆ, ದೇಹಗಳ ಬೆಸುಗೆ ಎಂದರೆ ಇದೇನಾ? ಇದಕ್ಕೇನಾ ಸಮಸ್ತ ಮಾನವಕೋಟಿ ಅಷ್ಟೊಂದು ಚಡಪಡಿಸಿ ಕಾಯುವುದು? ಹಿಮವಂತ್ ಅದನ್ನು ಯೋಚಿಸುತ್ತಿರಲಿಲ್ಲ. ಅವನನ್ನು ಕಾಡುತ್ತಿದ್ದುದು ಮತ್ತದೇ ಪ್ರಶ್ನೆ. ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದೇನಾ? ಮದುವೆಯಾಗುವಷ್ಟು? ಕೊಂಚ ಹೊತ್ತಿನ ನಂತರ ವಾಸ್ತವಕ್ಕೆ ಬಂದನೆಂಬಂತೆ ಮೈಸಡಿಲಗೊಳಿಸಿದ. ಅನತಿ ದೂರದಲ್ಲಿ ನಿಂತ ಪ್ರಾರ್ಥನಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಈಗಷ್ಟೇ ತಾನು ಮುಟ್ಟಿದ ಹುಡುಗಿ ಧಗೆಯಾರಲೆಂಬಂತೆ ಬೆಳದಿಂಗಳಿಗೆ ತೊಯ್ಯುತ್ತಿದ್ದಾಳೆ. ಕಣ್ಣುಗಳಲ್ಲಿ ಆಗಷ್ಟೇ ನಡೆದು ಹೋದ ಅನಿರೀಕ್ಷಿತವಾದುದಕ್ಕೆ ಪಶ್ಚಾತ್ತಾಪವಿಲ್ಲ, ಪುಟ್ಟದೊಂದು ಸಂತೃಪ್ತಿಯಿದೆ. ಹಾಗಾದರೆ ಪ್ರಾರ್ಥನಾ ಕೂಡ ತನ್ನನ್ನು ಪ್ರೀತಿಸುತ್ತಾಳಾ? ಮದುವೆಯಾಗುವಷ್ಟು? ಸಾಮಾನ್ಯವಾಗಿ ಆ ವಯಸ್ಸಿನ ಹುಡುಗಿಯನ್ನು ಶಾಶ್ವತವಾಗಿ ಅವಳ ಮನೆಯಿಂದ ಓಡಿಸಿಕೊಂಡು ಬಂದುಬಿಡುವ ಮುನ್ನ ರಾತ್ರಿ ಎಂಥ ಹುಡುಗನೂ ಈ ಎರಡು ಪ್ರಶ್ನೆಗಳನ್ನು ಕೇಳಿಯೇ ಇರುತ್. ಪ್ರೀತಿಸದಿದ್ದರೆ, ಮದುವೆಯಾಗಲು ಒಪ್ಪದಿದ್ದರೆ ಹಾಗೆ ಶಾಶ್ವತವಾಗಿ ಮನೆಯ ಬಂಧ ಕಳಚಿಕೊಂಡು ಬಂದು ಬಿಡುತ್ತಾಳ ಹುಡುಗಿ? ಗೊತ್ತಿಲ್ಲ. ತಾನು ಮಾತ್ರ ಯಾವ ಪ್ರಶ್ನೆಯನ್ನೂ ಕೇಳಿರಲಿಲ್ಲ. ಇವತ್ತಿನ ಈ ತನಕ ಕೇಳಿಲ್ಲ. ತನ್ನ ಪ್ರಶ್ನೆಗಳೇ ತನ್ನಲ್ಲಿನ್ನೂ ಬಗೆಹರಿದು ಮೂರ್ತರೂಪ ಪಡೆದಿಲ್ಲ. ನಿಜಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದಾನಾ? ಪ್ರೀತಿ ಎಂದರೆ ಹೀಗೆ ಓಡಿ ಬರುವುದೇನಾ? ಊರಿಂದ ಊರಿಗೆ ಹಠಕ್ಕೆ ಬಿದ್ದು ನಡೆದು ಬರುವುದೇನಾ? ಹೆಬ್ಬೆರಳು ಸಿಡಿದ ಕಾಲಿಗೆ ಉಗುರು ಬೆಚ್ಚಗಿನ ನೀರು ಹನಿಸಿ ಹಿತವಾದುದೊಂದು ಕನ್ಫರ್ಟ್ ಒದಗಿಸುವುದೇನಾ? ಹೊಟೇಲಿನಿಂದ ಇಡ್ಲಿ ತಂದು ತಿನ್ನಿಸಿದಷ್ಟೇ ಸಹಜವಾಗಿ, ಅನಾಯಾಸವಾಗಿ ಅವಳ ಭಾಗ್ಯಕ್ಕೊಂದು ಡಾಕ್ಟರಿಕೆ ತಂದು ಕೊಡುತ್ತೇನೆಂದು ಹೊರಡುವುದೇನಾ? ತಮ್ಮಿಬ್ಬರ ಮಧ್ಯೆ ಒಂದ್ಯಾವುದೋ ಅವ್ಯಕ್ತ ಒಪ್ಪಂದವಿದೆಯೆಂಬುದು ಪ್ರಾರ್ಥನಾಳಿಗಿಂತ ಚೆನ್ನಾಗಿ ತನಗೇ ಗೊತ್ತು. ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿಯೇನಾ? ಹಿಮವಂತನಿಗೆ ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಯಾವತ್ತೂ ಬೇಕಿರಲಿಲ್ಲ. ಅಸಲಿಗೆ ಆತನಕ ಒಬ್ಬ ನರಸಿಂಹಯ್ಯನವರನ್ನು ಬಿಟ್ಟು ಅವನು ಯಾರನ್ನೂ ಪ್ರೀತಿಸಿರಲಿಲ್ಲ. ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ, ಅದು ಹೊಂದಾಣಿಕೆ. ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನೆಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ, ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕುಬಿಡುತ್ತದೆ. ಕೈಚಾಚಿದ ಹುಡುಗಿಯನ್ನು ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ. ಅದಲ್ಲ ತಾನು ಬಯಸಿದ್ದು. ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ 100 ಜರೂರತ್ತುಗಳು ಸೃಷ್ಟಿಯಾಗಬೇಕು. ಕನಸುಗಳ ಫಸಲು ಎದ್ದು ನಿಲ್ಲಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು. ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು. ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂತಹುದಲ್ಲ, ಕೂಡಿ ನಡೆಯುವಂತಹುದೂ ಅಲ್ಲ, ಕೈ ಹಿಡಿದು ನಡೆಸುವಂತಹುದೂ ಅಲ್ಲ. ಪ್ರೀತಿ ತಬ್ಬುಗೆಯಲ್ಲ, ಪ್ರೀತಿ ಉನ್ಮಾದವಲ್ಲ, ಪ್ರೀತಿ ನಿಟ್ಟುಸಿರು ಅಲ್ಲ. ಹಿಮವಂತನ ಪಾಲಿಗೆ ಪ್ರೀತಿಯೆಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ. 3 ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ. ಬಿಸಿಲ ನೆತ್ತಿಯ ಮೇಲೆ ಮೋಡಗಟ್ಟುವಂತಹ ಮೋದ. ತನ್ನ ಬಯಕೆಗಳಿಲ್ಲದ ಶುಷ್ಕದಾರಿಯೊಳಕ್ಕೆ ಎಲ್ಲಿಂದಲೂ ಒಂದು ಕಾಲುದಾರಿ ಎಂಬಂತೆ ಪ್ರಾರ್ಥನಾಳ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗಾಯೋಗ. ಯಾವ ವಿವರಣೆಗೂ ನಿಲುಕದಂತಹುದಾಗಿರಬೇಕು ಪ್ರೀತಿ. ಅದು ಮಾತ್ರ ಶಾಶ್ವತ. ಅಂಥದೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಸಂಭವಿಸಿದೆಯಾ? ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿದ. ಅವಳೀಗ ದೇಹದ ಬಗ್ಗೆ ಯೋಚಿಸುತ್ತಿದ್ದಳು. ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು ಹೌದಲ್ಲವೇ? ಬಲಿಷ್ಠ ಬಾಹುಗಳು, ಕಂಬ ಕಾಲು, ಮಟ್ಟಸವಾದ ಹೊಟ್ಟೆ, ಎದೆ ಮೇಲೆ ಪೊದೆಗೂದಲು, ಕಣ್ಣಲ್ಲಿ ಯಾವುದೋ ಅಸಹನೆಯೊಳಗೆ ಒಂದು ಕನಸು. ಈ ಹಿಮವಂತನ ಮೀಸೆ ಅದೆಷ್ಟು ಚೆಂದ ಅಂದುಕೊಂಡಿದ್ದಾಳೆ ತಾನು. ಕಬ್ಬಿಣದಂತಹ ದೇಹ, ದನಿಯಲ್ಲಿ ಪರಿಪೂರ್ಣ ಪುರುಷತ್ವ. ಹೆಣ್ಣು ಹುಟ್ಟಿದರೆ ತನಗಿಂತ ಚಿಂದ ಹುಟ್ಟುತ್ತಾಳೆ. ಗಂಡು ಹುಟ್ಟಿದರೆ ಹಿಮವಂತನಿಗಿಂತ ಚೆಂದದ ಗಂಡಸು ಹುಟ್ಟಲಾರ. ಇವನು ಯಾವ ಬೆಳಕಿನ ಬೀಜದವನೋ, ಯಾವ ಕ್ಷೇತ್ರದ ವಸಂತ ಋತುವೋ? ಪ್ರಾರ್ಥನಾಳಿಗೆ ದೇಹಗಳ ಅಳತೆ ಗೊತ್ತು. ಅದು ಡಾಕ್ಟರಾಗಲು ಹೊರಟವಳಿಗಿರುವ ಅನಾಟಮಿ ಜ್ಞಾನವಲ್ಲ. ಸೈನ್ನು ಪುಸ್ತಕಗಳಲ್ಲಿ ನೋಡಿ ಉಗುಳು ನುಂಗಿದ ಚಿತ್ರಗಳ ಸಂಗತಿಯಲ್ಲ. ಅದೊಂದು ವಿಲಕ್ಷಣ ಅನುಭವ. ಭಕ್ತಿ, ಪ್ರೀತಿ, ಆಸೆ, ಕುತೂಹಲ, ಬೆರಗು ಎಲ್ಲವನ್ನೂ ನಿಧಾನವಾಗಿ ನುಂಗಿಹಾಕಿ ಕೇವಲ ಬೀಭತ್ಸವನ್ನಷ್ಟೇ ಉಳಿಸಿಹೋದ ಯಾತನಾದಾಯಕ ನೆನಪು.
ಅವಳಿಗಾದರೂ ಆಗ ಎಷ್ಟು ಮಹಾವಯಸ್ಸು? 16 4 ಇದ್ದ ಮನೆಯೊಳಕ್ಕೆ ಅತ್ತಿಗೆ ಬರುತ್ತಾಳೆಂಬ ಸಂಗತಿಯೇ ಅವಳ ಪಾಲಿಗೊಂದು ದೊಡ್ಡ ಸಡಗರ. ಅಣ್ಣನ ಮದುವೆಯ ದಿನದ ಹೊತ್ತಿಗೆ 83 ತರಹದ ರಂಗೋಲಿ ಇಡುವುದು ಕಲಿತಿದ್ದಳು. ಅಣ್ಣನ ಕೋಣೆಯ ಗೋಡೆಯ ಗುಂಟ ಪುಟ್ಟ ಪುಟ್ಟ ನವಿಲುಗಳ 100 ಚಿತ್ರ ಬರೆದು ಅತ್ತಿಗೆಯ ಕಣ್ಣುಗಳಲ್ಲೊಂದು ಮೆಚ್ಚುಗೆ ತುಳುಕುತ್ತದೆಂದು ಕಾದಿದ್ದಳು. ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಅತ್ತಿಗೆ. ಪ್ಯಾಟೆ ಕಂಡವಳು. ಅರಸೀಕೆರೆ ಎಂದರೆ ಸುಮ್ಮನಾಯಿತಾ? ದೊಡ್ಡ ಶ್ರೀಮಂತರಲ್ಲದಿದ್ದರೂ ನಮಗಿಂತ ತಕ್ಕಮಟ್ಟಿಗೆ ಒಬ್ಬಳೇ ಮಗಳಂತೆ. ಆ ವರ್ಷದ ಮಳೆಗಾದರೂ ಅಷ್ಟೊಂದು ಹಂಬಲಿಸಿ ಕಾದಿದ್ದಳೋ ಇಲ್ಲವೋ ಪ್ರಾರ್ಥನಾ. ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದುಬಿಟ್ಟಿದ್ದಳು. ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯೋರು ಎಂಬುದು 10 ನಿಮಿಷಕ್ಕೊಮ್ಮೆ ಮರೆತು ಹೋಗುತ್ತಿತ್ತು. ಅತ್ತಿಗೆಯ ಪಕ್ಕಕ್ಕೆ ಸೇರಿಕೊಂಡು ಬಿಡುತ್ತಿದ್ದಳು. ಅವತ್ತು ಅತ್ತಿಗೆಯುಟ್ಟ ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚೆಕ್ಕು ಚೆದುರಿಲ್ಲ. ಎಂಥ ಮಟ್ಟಸವಾದ ವಿಗ್ರಹ ಅತ್ತಿಗೆಯದು. ಆಗಷ್ಟೇ ಹಚ್ಚಿಟ್ಟ ದೀಪಗಳಂತಿದ್ದವು ಕಣ್ಣು. ತುಂಬಾ ಮಾತಿನವಳಲ್ಲ ಅತ್ತಿಗೆ. ಆದರೆ ಎಲ್ಲ ಮಾತು ಅವಳ ಕಣ್ಣು ಆಡುತ್ತವೆ ಅನಿಸಿತ್ತು. ತೀರ ಧಾರೆಯ ಹೊತ್ತಿಗೆ ಅವಳಿಗೆ ಅನಿಸಿತ್ತಲ್ಲ. ಅತ್ತಿಗೆಯ ಎದುರು ನಿಂತರೆ ಅಣ್ಣ ಪೀಚು ಪೀಚು. ಅತ್ತ ಕೆಂಪೂ ಅಲ್ಲದ ಕಪ್ಪೂ ಅಲ್ಲದ ಎಣ್ಣೆಗೆಂಪೂ ಅಲ್ಲದ ಹೊಗೆ ಹೊಗೆ ಬಣ್ಣ ಅಣ್ಣನದು. ಎಲ್ಲದರಲ್ಲೂ ಏನೋ ಗಡಿಬಿಡಿ. ಅರ್ಧಧರಕ್ಕೆ ನುಂಗುವ ಮಾತು. ನೇರವಾಗಿ ಯಾರನ್ನೂ ಎದುರಿಸಲಾಗದ ಕಣ್ಣು. ಅಣ್ಣ ಯಾವತ್ತೂ ತನ್ನಂತಿರಲಿಲ್ಲ. ತಾನು ಅಪ್ಪನ ತದ್ರೂಪು. ಅಪ್ಪ ಅದೆಂಥ ಚೆಲುವ. ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ಧೋತರ ಉಟ್ಟು ಜುಬ್ಬಾದ ಹೆಗಲಿಗೆ ಚಿಕ್ಕದೊಂದು ವಲ್ಲಿಯನ್ನು ನಿರ್ಲಕ್ಷ್ಯದಿಂದೆಂಬಂತೆ ಎಸೆದುಕೊಂಡು ಕುಳಿತಿದ್ದ. ತೀರ ಅಪರೂಪಕ್ಕೊಂದು ಮಾತು. ಅರ್ಧವಷ್ಟೇ ಅರಳಿ ನಿಲ್ಲುತ್ತಿದ್ದ ನಗೆಯಲ್ಲೇ ಆಡಬೇಕಾದುದನ್ನೆಲ್ಲ ಆಡಿ ಮುಗಿಸುತ್ತಿದ್ದ. ಅಂಥ ಅನುರೂಪ ಸೌಂದರ್ಯದ ಹುಡುಗಿಯನ್ನು ಮದುವೆಯಾಗಿ ಮಗ ಸ್ವಂತ ಮನೆಗೆ ಕೈ ಹಿಡಿದು ಕರೆತರುತ್ತಿದ್ದರೆ ಅಪ್ಪ ಹೆಮ್ಮೆಯೇ ಹೆಬ್ಬಾಗಿಲಾದವನಂತೆ ನಿಂತು ನಿರುಕಿಸಿದ್ದ. ಅಪ್ಪನ ಎರಡೂ ಕಾಲಿಗೆ ಅತ್ತಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದಳು. ಈ ಮನೆಯಲ್ಲಿ ತುಂಬ ಸುಖವಾಗಿ ಬಾಳು ಮಗಳೇ. ಅಪ್ಪ ಆಶೀರ್ವದಿಸಿದ್ದ. ಅಮ್ಮ ಅರ್ಧಧರಕ್ಕೆ ಮಾತು ನುಂಗಿದ್ದಳು. ಅಣ್ಣನಂತೆಯೇ. ಅಣ್ಣನಿಗೆ ಅಮ್ಮನದೇ ಹೋಲಿಕೆ. ಅದೇ ಹೊಗೆ ಹೊಗೆ ಬಣ್ಣ. ಪೀಚು ಪೀಚು ದೇಹ. ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ. ಸಂಭ್ರಮವೋ ಗ್ಯಾಸ್ಲೈಟಿನ ಮೆರವಣಿಗೆ ತಮ್ಮ ಅಂಕಣದ ಮನೆ ತಲುಪಿ ಬ್ಯಾಂಡಿನವರ ಕೊನೆಯ ಹಾಡು ನಿಟ್ಟುಸಿರಿನಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನಾಳಿಗಾಗಲೇ ನಿದ್ದೆ. ಬೆಳಗ್ಗೆ ಎದ್ದು ಅತ್ತಿಗೆಯನ್ನು ಕಾಡಬೇಕೆನಿಸಿತ್ತು. ಏನು ಮಹಾ ದೊಡ್ಡವಳು. 6 ವರ್ಷದ ಫರಕ್ಕಿದ್ದೀತು ಅಷ್ಟೇ. ಪ್ರಾರ್ಥನಾಳಿಗಾಗ 16, ಯಮುನಾ ಅಂತ ಅತ್ತಿಗೆಯ ಹೆಸರು. 22 ಮೊದಲ ಸಲಕ್ಕೆ ಫಲ ಕೊಡುವ ಮಾವಿನ ಗಿಡದಂತಿದ್ದಳು. ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ನಿದ್ದೆಯಿನ್ನು ಕಿಡಿಕಿಡಿ. ಅವಳಿಗೆ ಅಮ್ಮ ನೀರೆರೆಯಬೇಕಂತೆ. ನಾನು ಬರಲಾ ಕೇಳಬೇಕೆಂದುಕೊಂಡಿದ್ದಳು ಪ್ರಾರ್ಥನಾ. ಧೈರ್ಯ ಸಾಲಲಿಲ್ಲ. ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನರಳಿದ್ದಿರಬಹುದು. ಕೇಳಲಾಗದೆ ಸುಮ್ಮನಾಗಿದ್ದಳು. ಆಮೇಲೆ ಕೇಳುವ ಪ್ರಮೇಯವೇ ಬರಲಿಲ್ಲ. ಯಮುನತ್ತಿಗೆಯ ಮುಖದಲ್ಲಿ ಅತೃಪ್ತಿ, ಅಸಹನೆ, ಆತಂಕಗಳು ಫಸಲಿನಂತೆ ಬೆಳೆದವಲ್ಲ. ಮಧ್ಯಾಹ್ನವಿಡೀ ಮಂಚದ ಮನೆಯಲ್ಲಿ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳುತ್ತಿದ್ದಳು ಬೋರಲು ಬಿದ್ದು. ಅಣ್ಣ ತನ್ನ ಅರ್ಧಧರ ಮಾತಿನಲ್ಲೇ ಸಿಡಿಮಿಡಿಗೊಂಡು ಎದ್ದು ಹೋಗಿಬಿಡುತ್ತಿದ್ದ. ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬ ಅಕಾಲಿಕ ಮೌನವಿರುತ್ತಿತ್ತು. ಮದುವೆಯಾದ 3 ತಿಂಗಳಿಗೆ ಬತ್ತಿ ಹೋದಳು ಯಮುನೆ. ಅಣ್ಣ ಜಗತ್ತಿಗೆ ಮುಖ ತೋರಿಸಬಾರದೆಂದು ನಿಶ್ಚಯಿಸಿದವನಂತೆ ಕಳ್ಳಬಿದ್ದು ಓಡಾಡುತ್ತಿದ್ದ. ಪ್ರಾರ್ಥನಾಳಿಗೊಬ್ಬಳಿಗೇ ಅಲ್ಲ, ಮನೆಯಲ್ಲೆಲ್ಲರಿಗೂ ಅರ್ಥವಾಗಿ ಹೋಗಿತ್ತು. ಮಳೆಯಾಗುತ್ತಿಲ್ಲ. ಕೆಲವೊಮ್ಮೆ ನಡುರಾತ್ರಿಯ ಬಿಗಿ ಮೌನದಲ್ಲಿ ಅಣ್ಣ ಉಳಿಡುತ್ತಿದ್ದ. ಪ್ರಾಣಿಯಂತೆ ಚಡಪಡಿಸುತ್ತಿದ್ದ. ನಿಸ್ಸಹಾಯಕನಾಗುತ್ತಿದ್ದ. ಯಮುನೆ ಪ್ರವಾಹದ ಬಿರುಸು ಭರಿಸಲಾಗದೆ ದಂಡೆಯ ಸಮಸಮೇತ ಕೋಡಿ ಬೀಳುತ್ತಿದ್ದಳು. ವಯಸ್ಸು 16 ಪ್ರಾರ್ಥನಾಳಿಗೆ ಅನಾಟಮಿ ಅರಗದಂತಹ ವಿಷಯವೇನಲ್ಲ. ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆವಾಗಿ ಬಿಡುತ್ತಿತ್ತು. ಗೆಳತಿಯರೊಂದಿಗೆ ಹರಟಲು ಕುಳಿತರೆ 1000 ಸುದ್ದಿ. ಇವತ್ತಲ್ಲ ನಾಳೆ. ಯಮುನತ್ತಿಗೆಯ ದುಃಖ ಹೇಗೋ ಬಗೆಹರಿದೀತೆಂಬ ಸಮಾಧಾನವನ್ನು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು. ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ಳುತ್ತದಂತೆ. ಅಣ್ಣನೂ ಫಸಲಿಗೆ ಬಂದಾನು ಅಂದುಕೊಳ್ಳುತ್ತಿದ್ದಳು. ಆದರೆ ಅದೆಲ್ಲ ಹೇಗೆ ಸಾಧ್ಯವಾದೀತು ಎಂಬ ಪ್ರಶ್ನೆಗೆ ಮಾತ್ರ ಪ್ರಾರ್ಥನಾಳಲ್ಲಿ ಉತ್ತರವಿರಲಿಲ್ಲ. ಎಷ್ಟು ಚಂದ ಕಾಣಿದಿಯಲ್ಲೇ ಪ್ರಾರ್ಥಿ ಅನ್ನುತ್ತಾ ಅದೊಂದು ಸಾಯಂಕಾಲ ಮನೆಯೊಳಕ್ಕೆ ಕಾಲಿಟ್ಟವಳನ್ನು ಅನಾಮತ್ತಾಗಿ ಯಮುನತ್ತಿಗೆ ತಬ್ಬಿಕೊಂಡಾಗಲೇ ಅಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು. ಇದ್ದಕ್ಕಿದ್ದಂತೆ ಯಮುನತ್ತಿಗೆ ನಿರುಮ್ಮಳವಾಗಿ ಬಿಟ್ಟಿದ್ದಳು. ಮುಖದಲ್ಲಿ ಏನೋ ಸಮಾಧಾನ. ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿರುವಂತಹುದು. 6 ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಗಿ ಹರಿದಿದ್ದಳು ಯಮುನೆ. ಅವಳ ದೇಹವೇ ಘಳಿಗಳಿಗೆಗೂ ಸಾಕ್ಷಿ ಹೇಳತೊಡಗಿತ್ತು. ಕಣ್ಣುಗಳಲ್ಲಿ ಸುಖದ ಕೆನೆ. ಅವಳ ಮುಖದಲ್ಲಿ ಅಂಥದೊಂದು ದಿವ್ಯ ಸಂತೋಷವನ್ನು ನೋಡಿಯೇ ಹಿರಿಹಿರಿ ಹಿಗ್ಗಿದ್ದಳು ಪ್ರಾರ್ಥನಾ. ಈ ಸಲದ ಮಾವಿನ ಫಸಲು ಹುಸಿಹೋಗಲಾರದೆಂಬುದು ಖಾತರಿಯಾಗಿತ್ತು. ಆದರೆ ಅಣ್ಣನಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಅವೇ ಅರ್ಧಧರ ಮಾತು, ಪೀಚು ದೇಹಕ್ಕೆ ಮೆತ್ತಿಕೊಂಡಂತಹ ಪರಟು, ಅದೇ ಕಳ್ಳಬಿದ್ದು ಹೋಗುವವನ ನಡಿಗೆ. ಪ್ರಾರ್ಥನಾಳಿಗೆ ಆಶ್ಚರ್ಯವಾದದ್ದು ಅದಕ್ಕಲ್ಲ, ಎಂದೂ ಇಲ್ಲದ ಬದಲಾವಣೆಗಳು ಅಮ್ಮನಲ್ಲಿ ಬಂದುಬಿಟ್ಟಿದ್ದವು.
ಆಕೆಗೆ ಏನೋ ದುಃಖ, ಯಾವುದೋ ಖಾಯಿಲೆ. ಸುಮ್ಮನೆ ಒಳಮನೆಯ ಕಂಬಕ್ಕೊರಗಿ ಕುಳಿತು ಅಳುತ್ತಾಳೆ. ಮಾತೇ ಮುಗಿದು ಹೋಗಿವೆ. ಏನಾಗಿದೆ ಅಮ್ಮನಿಗೆ? ಹಾಗಂತ ಕೇಳಿಯೇ ಬಿಡೋಣವೆಂದು ಅದೊಂದು ಮಧ್ಯಾಹ್ನ ಅಂದುಕೊಂಡದ್ದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆಯ ಕೋಣೆಯೊಳಕ್ಕೆ ಹೊಕ್ಕಾಗಲೇ ಅಲ್ಲವೇ ತನಗೂ ಏನೋ ಆಗಿಬಿಟ್ಟದ್ದು. ಮಂಚದ ಮನೆಯಲ್ಲಿ ಯಮುನೆ ಇದ್ದಳು. ಅಪ್ಪ ಇದ್ದ. ಪ್ರವಾಹ ಧುಮ್ಮಿಕ್ಕಿ ಹರಿಯುತ್ತಿತ್ತು. ಒಳಮನೆಯ ಕಂಬಕ್ಕೊರಗಿ ಕುಳಿತ ಅಮ್ಮನ ಬಿಕ್ಕಳಿಕೆ ಅಲ್ಲೇ ಹುಟ್ಟಿ ಸಾಯುತ್ತಿತ್ತು. ಪ್ರಾರ್ಥನಾ ಎಲ್ಲವನ್ನೂ ಕಣ್ಣಾರೆ ನೋಡಿದ್ದಳು. ಮಟಮಟ ಮಧ್ಯಾಹ್ನಕ್ಕೆ ಕತ್ತಲಿನ ಮೋಸ ಗೊತ್ತಿರುವುದಿಲ್ಲ. ಅವತ್ತು ಅಪ್ಪ ಸಂಪೂರ್ಣವಾಗಿ ಕಾಣಿಸಿದ್ದ. ಒಂದೇ ಒಂದು ಮಾತ್ರ ಆಡಲಿಲ್ಲ ಪ್ರಾರ್ಥನಾ. ಮಂಚದ ಕೋಣೆಯ ಬಾಗಿಲು ಹೇಗಿತ್ತೋ ಹಾಗೆ ಮುಚ್ಚಿಟ್ಟು ಅಂಗಳಕ್ಕೆ ಹಿಂತಿರುಗಿದಳು. ಅಣ್ಣ ಜಗುಲಿಯ ಮೇಲೆ ಕುಳಿತು ತನ್ನೊಂದಿಗೆ ತಾನೇ ಏನನ್ನೋ ಮಾತಾಡಿಕೊಳ್ಳುತ್ತಿದ್ದ. ಹಾಗಾದರೆ ಈ ಸಂಗತಿ ಅರ್ಥ ಮಾಡಿಕೊಂಡವರ ಪೈಕಿ ತಾನೇ ಕೊನೆಯವಳು ಎಂದಾಯಿತಲ್ಲ. ಪ್ರಾರ್ಥನಾಳಿಗೆ ಯಾರನ್ನೂ ಏನನ್ನೂ ಕೇಳಬೇಕೆನಿಸಲಿಲ್ಲ. ಅಣ್ಣನ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದಿರಿಸು ಧರಿಸಿ ಕುಳಿತಿದ್ದ ಅಪ್ಪನ ಚಿತ್ರ ಕಣ್ಣ ಮುಂದಕ್ಕೆ ತಂದುಕೊಳ್ಳಲು ಶತಪ್ರಯತ್ನ ಮಾಡಿದಳು. ಅದೇಕೋ ಮಂಚದ ಮನೆಯ ಚಿತ್ರ ಮರೆಯಾಗುತ್ತಲೇ ಇರಲಿಲ್ಲ. ಸಾಯಂಕಾಲ ಸತ್ತು ರಾತ್ರಿಯಾಗುವ ತನಕ ಅಂಗಳದಲ್ಲಿ ಕುಳಿತೇ ಇದ್ದಳು ಪ್ರಾರ್ಥನಾ. ತೀರ 10 ಗಂಟೆಯ ಹೊತ್ತಿಗೆ ಅಪ್ಪನ ಕೋಣೆಗೆ ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿ ಸುಮ್ಮನಾದಳು. ಅಪ್ಪ, ಯಾವತ್ತಾದರೊಂದು ದಿನ ನೀನು ನನ್ನನ್ನು ಹೀಗೆ ನಡೆಸಿಕೊಳ್ಳಿಯೇನೋ ಅಲ್ವಾ? ಮಾರನೆಯ ಬೆಳಗ್ಗೆ ಹೊತ್ತಿಗೆ ಅಪ್ಪ ಮನೆಯಲ್ಲಿರಲಿಲ್ಲ. ಆತ ಮತ್ತೆ ಆ ಮನೆಗೆ ಹಿಂತಿರುಗಲೇ ಇಲ್ಲ. ಹಿತ್ತಿಲಲ್ಲಿ ಯಮುನೆ ವಾಂತಿ ಮಾಡಿಕೊಳ್ಳುತ್ತಿದ್ದ ಸದ್ದು ಕೇಳಿಸುತ್ತಿತ್ತು. ಅಣ್ಣ ಅದೇಕೋ ಸಂಭ್ರಮದಿಂದ ಓಡಾಡುತ್ತಿದ್ದ. ಆ ಮನೆಯನ್ನು ಪ್ರಾರ್ಥನಾ ದ್ವೇಷಿಸಲು ಪ್ರಾರಂಭಿಸಿದ್ದೇ ಅವತ್ತು. ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲಿ ಪ್ರಾರ್ಥನಾಳನ್ನು ಇನ್ನೂ ನೋಡುತ್ತಲೇ ಇದ್ದ. ಅವಳ ಮನಸ್ಸು ಟೆರೇಸಿನ ಮೇಲಿರಲಿಲ್ಲ.